ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಜಾ ಟಾಕೀಸ್ ಹೊಸ ಸೀಸನ್ ಆರಂಭ ಆಯಿತು. ವಾರಾಂತ್ಯ ಬಂದ್ರೆ ಸಾಕು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಮಜಾ ಟಾಕೀಸ್ ಮೂಲಕ ಕನ್ನಡಿಗರಿಗೆ ಕಾಮಿಡಿ ಇಂಜೆಕ್ಷನ್ ಕೊಡ್ತಿದ್ರು. ಆದ್ರೀಗ ಮಜಾ ಟಾಕೀಸ್ ಎಂಡ್ ಆಗ್ತಿದೆ. ಮಜಾ ಟಾಕೀಸ್ಗೆ ಇದೇ ವಾರಾಂತ್ಯ ಶುಭಂ ಬೋರ್ಡ್ ಬಿದ್ದಿದೆ. ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಇದೇ ವೀಕೆಂಡ್ನಲ್ಲಿ ಪ್ರಸಾರವಾಗಲಿದೆ. ಮೇ 31 ಶನಿವಾರ ಹಾಗೂ ಜೂನ್ 1 ಭಾನುವಾರ ರಾತ್ರಿ 9 ಗಂಟೆಗೆ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗಿದೆ. ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅದರದ್ದೇ ಆದ ಫ್ಯಾನ್ ಬೇಸ್ ಇದೆ. ಮಜಾ ಟಾಕೀಸ್ ನೋಡಲು ಕಾದು ಕೂರುವ ವೀಕ್ಷಕರ ಬಳಗ ದೊಡ್ಡದೇ ಇದೆ. ಮಜಾ ಟಾಕೀಸ್ ಬಂದರೆ ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡಬಹುದು, ಮನೆ ಮನೆಗೂ ನಮ್ಮ ಸಿನಿಮಾ ರೀಚ್ ಆಗಬಹುದು ಅಂತ ಲೆಕ್ಕಾಚಾರ ಹಾಕೋ ಹಲವು ನಿರ್ಮಾಪಕರಿದ್ದಾರೆ. ಹೀಗಿದ್ರೂ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹುಬೇಗ ಎಂಡ್ ಆಗ್ತಿದೆ. ಮಜಾ ಟಾಕೀಸ್ ಬೇಗ ಮುಕ್ತಾಯವಾಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಅಥವಾ ಮಜಾ ಟಾಕೀಸ್ ತಂಡವಾಗಲಿ ಬಾಯ್ಬಿಟ್ಟಿಲ್ಲ. ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಇದ್ರೆ ಒನ್ಲೈನ್ ಪಂಚ್ಗಳಿಗೆ ಏನೂ ಕಮ್ಮಿ ಇಲ್ಲ. ಹೀಗಾಗಿ ಮಜಾ ಟಾಕೀಸ್ ಶೋಗೆ ಭರ್ಜರಿ ಟಿಆರ್ಪಿಯನ್ನೇ ನಿರೀಕ್ಷೆ ಮಾಡಲಾಗುತ್ತೆ. ಆದರೆ ಈ ಬಾರಿ ನಿರೀಕ್ಷಿಸಿದಷ್ಟು ಟಿಆರ್ಪಿ ಮಜಾ ಟಾಕೀಸ್ ಶೋಗೆ ಬಂದಿಲ್ಲ. ಕಡಿಮೆ ಟಿಆರ್ಪಿ ಬರ್ತಾ ಇರೋ ಕಾರಣ ಮಜಾ ಟಾಕೀಸ್ ಶೋನ ಎಂಡ್ ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ. ಮುಂಚೆ ಮಜಾ ಟಾಕೀಸ್ನಲ್ಲಿ ಅಪರ್ಣಾ, ಕುರಿ ಪ್ರತಾಪ್, ಶ್ವೇತಾ ಚಂಗಪ್ಪ, ತರಂಗ ವಿಶ್ವ, ರೆಮೋ ಮುಂತಾದವರು ಇದ್ರು. ಆದರೆ ಈ ಬಾರಿ ಕುರಿ ಪ್ರತಾಪ್ ಜೊತೆಗೆ ತುಕಾಲಿ ಸಂತು, ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ರಾಘವೇಂದ್ರ ಸೇರಿದಂತೆ ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ಹಾಸ್ಯ ಕಲಾವಿದರ ದಂಡೇ ಇದೆ. ಇತ್ತೀಚೆಗಷ್ಟೇ ಮಜಾ ಟಾಕೀಸ್ ಶೋಗೆ ಮುತ್ತುಮಣಿ ಖ್ಯಾತಿಯ ತರಂಗ ವಿಶ್ವ ಗುಡ್ ಬೈ ಹೇಳಿದ್ರು. ಇದೀಗ ಮಜಾ ಟಾಕೀಸ್ ಕ್ಲೋಸ್ ಆಗಿದೆ.